ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ದೀಪಾ ಕುಟ್ವಾಡ. ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ದೊಡ್ಡ ಮಟ್ಟಿನ ಬೆಳವಣಿಗೆ, ಯಾರೂ ಊಹಿಸದೇ ಇರುವಂತಹ ಬೆಳವಣಿಗೆ ಅಂದರೆ ನಿನ್ನೆಯಷ್ಟೇ ಸಿದ್ದರಾಮಯ್ಯ ರಾಜೀನಾಮೆಯನ್ನು ನೀಡಿದಂತಹದ್ದು. ಸಹಜವಾಗಿ ಒಂದು ಕುತೂಹಲ ಇತ್ತು, ಅಷ್ಟು ವೇಗವಾಗಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯ ಒಂದೇ ಒಂದು ಮಾತಿಗೆ ಒಪ್ಪಿಗೆಯನ್ನು ಕೊಡ್ತಾರೆ ಅಥವಾ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅನ್ನುವಂತಹದ್ದನ್ನು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅಹಿಂದ ನಾಯಕನಾಗಿ ಕೇವಲ ರಾಜ್ಯಕ್ಕಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ತಮ್ಮದೇ ಆದಂತಹ ಮತ ಬ್ಯಾಂಕನ್ನು ಹೊಂದಿದ್ದಂತಹ ದೊಡ್ಡ ಮಟ್ಟಿನ ನಾಯಕ, ಮೊದಲನೇ ಸಾಲಿನಲ್ಲಿ ನಿಲ್ಲುವಂತಹ ನಾಯಕರಾಗಿದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಈ ಒಂದು ಬದಲಾವಣೆ ಏನಿದೆ ಅದು ಸ್ಪೆಷಲಿ ಸಿದ್ದರಾಮಯ್ಯ ಅವರು ಇದ್ದಕ್ಕಿದ್ದ ಹಾಗೆ ಬಂದು, ಅಂದರೆ ದೆಹಲಿಯ ಮೀಟಿಂಗ್ ಬಳಿಕ ಬಂದು ಎಲ್ಲೂ ಸಮಯಾವಕಾಶವನ್ನು ತೆಗೆದುಕೊಳ್ಳದೆ ರಾಜೀನಾಮೆ ನೀಡಿದ್ದಂತಹದ್ದೇನಿದೆ ಅದು ಎಲ್ಲರಿಗೂ ಕೂಡ ಕುತೂಹಲದ ಜೊತೆಗೆ ಒಂದಿಷ್ಟು ಆಶ್ಚರ್ಯವನ್ನು ಕೂಡ ಮೂಡಿಸಿದಂತೂ ನಿಜ. ಸುದ್ದಿ ಮನೆ ಅಥವಾ ಒಂದು ನ್ಯೂಸ್ ಚಾನೆಲ್ ಅನ್ನುವಂತಹದ್ದೇನಿದೆ, ಆ ಸಮಯದಲ್ಲಿ ಇಂತಹ ಒಂದಿಷ್ಟು ಬೆಳವಣಿಗೆಗಳಿಗೆ ಪ್ರಿಪೇರ್ ಆಗ್ತಾ ಇರ್ತೀವಿ. ಯಾಕಂದರೆ ಜರ್ನಲಿಸ್ಟ್ಗಳು ಯಾವ ಸಮಯದಲ್ಲಿ ಎಲ್ಲಿ ಏನಾಗುತ್ತೆ ಅನ್ನುವಂತಹದ್ದು, ಯಾರು ಎಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಅಥವಾ ಬೈಟ್ಗಳನ್ನು ನೀಡ್ತಾರೆ ಅನ್ನುವಂತಹದ್ದು ಗೊತ್ತಿರೋದಿಲ್ಲ. ಹಾಗಾಗಿ ಒಂದಿಷ್ಟು ಪ್ರಿಪ್ರೇಷನ್ ಅಂತೂ ನಾವೆಲ್ಲರೂ ಕೂಡ ಮಾಡ್ಕೊಂಡಿದ್ವಿ. ಅಂದರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿದ್ದರೆ, ಜೊತೆಗೆ ಮುಂದೆ ಇನ್ ಕೇಸ್ ರಾಜೀನಾಮೆ ಕೊಡುವಂತಹ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ಗದ್ದಲಗಳು ಆಗುತ್ತೆ ಅನ್ನುವಂತಹದ್ದು ಸಹಜವಾಗಿ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಅದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಅವಕಾಶವನ್ನೇ ನೀಡಲಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ್ಗಳು, ನನ್ನ ಸಹೋದ್ಯೋಗಿಗಳು ಜೊತೆಗಿದ್ದಾರೆ. ಇಡೀ ದಿನ ಫೀಲ್ಡಲ್ಲಿ ಇದ್ದಂಥವ್ರು ನಾವು 3 ಜನ. ಪೊಲಿಟಿಕಲ್ ಅನ್ನ ಅನಾಲಿಸಿಸ್ ಮಾಡ್ತಾ ಏನಾಗ್ತಿದೆ ಫೀಲ್ಡಲ್ಲಿ ಅನ್ನುವಂತಹದನ್ನ ನೋಡಿದವರು. ಆ ಪೈಕಿ ವಿವೇಕ್ ಇದ್ದಾರೆ ಮತ್ತೆ ಜೀವನ್ ಇಬ್ರು ಇದ್ದಾರೆ. ನಾವು 3 ಜನ ಮಾತನಾಡ್ತಾ ಹೋಗ್ತೇವೆ. ವಿವೇಕ್, ಸಹಜವಾಗಿ ನಮ್ಮೆಲ್ರಿಗೂ ಕೂಡ ಅನಿಸಿತ್ತು, ಅಂದರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ, ದೆಹಲಿಯಿಂದ ಅವರು ವಾಪಸ್ ಬಂದಿದ್ದಂತಹದ್ದು, ಇನ್ನೆಲ್ಲಿ ಇಷ್ಟು ಗದ್ದಲಗಳಾಗುತ್ತೋ ಅನ್ನುವಂಥದ್ದು, ಇನ್ಯಾವ ಸಚಿವರು ಅಡ್ಡಿಗಳಾಗ್ತಾರೆ ಅನ್ನುವಂಥದ್ದು, ಅಭಿಮಾನಿಗಳ ಬಳಗ ಎಲ್ಲವೂ ಕೂಡ ಇತ್ತು. ಆದರೂ ಕೂಡ ಒಂದು ಹಂತಕ್ಕೆ ಸ್ಮೂತ್ ಆಗಿ ಸಿದ್ದರಾಮಯ್ಯ ಎಲ್ಲವನ್ನೂ ಕೂಡ ಮುಗಿಸಿ ಈಗ ದೆಹಲಿಗೆ ಹೋದ್ರು. ನೀವು ಕಂಡಂತೆ ನೀವು ಫೀಲ್ಡಲ್ಲೂ ಕೂಡ ಇದ್ದಿದ್ರಿಂದ ಒಂದಿಷ್ಟು ನಮ್ಗಳಿಗೂ ಕುತೂಹಲದ ಜೊತೆಗೆ ಕೆಲಸ ಯಾವ ರೀತಿಯಾಗಿರುತ್ತೆ ಅನ್ನುವಂತಹದ್ದು ಕೂಡ ಇತ್ತು. ಅದೆಲ್ಲವನ್ನೂ ಮೀರಿ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದಾಯ್ತು, ಅದನ್ನು ಅಂಗೀಕಾರ ಮಾಡಿದ್ದಾಯ್ತು, ಈಗ ದೆಹಲಿಗೂ ಕೂಡ ಹೋಗಿದ್ದಾರೆ. ನಿಮಗೇನು ಅನ್ನಿಸ್ತು ರಾಜೀನಾಮೆ ನೀಡುವಂತಹ ಸಂದರ್ಭ ಮತ್ತೆ ನೀಡಿದಂತಹ ಸಂದರ್ಭದಲ್ಲಿ ಇನ್ನೆಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂತಹದ್ದು ಏನಾದರೂ ಅನಿಸಿತ್ತಾ ಅಂತ? ಬಹುಶಃ ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಯಾರು ಪ್ರಯತ್ನವನ್ನ ಮಾಡ್ತಿದ್ದಾರೋ ಅವರು ಕೂಡ ಭಾವಿಸಲಿಲ್ಲ ಅನ್ಸುತ್ತೆ ಇಷ್ಟು ಸರಳವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ರಾಜ್ಯದಲ್ಲಿ ಯಾವುದೇ ಗೊಂದಲಗಳಾಗಲ್ಲ ಅಂತ. ಈ ಹಿಂದೆ ಕೂಡ ನಾವು ನೋಡಿದ್ವಿ, ಇದೇ ರೀತಿಯಾಗಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಹೈ ಡ್ರಾಮಾಗಳು ನಡೆದಿದ್ವು. ಎಷ್ಟು ಸ್ವಾಮೀಜಿಗಳು ಅಲ್ಲಿ, ಅಂದರೆ ಕೃಷ್ಣ ಆಗಿರ್ಬೋದು, ಕಾವೇರಿ CM ನಿವಾಸದ ಬಳಿ ಎಷ್ಟರ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳನ್ನು ಮಾಡಿದ್ರು, ಇವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು. ಆ ಥರದ್ದು ಏನು ಕೂಡ ಈ ಬಾರಿ ಕಂಡು ಬರಲಿಲ್ಲ. ಅಂದರೆ ಕೇವಲ ಇವರ ಸಿದ್ದರಾಮಯ್ಯನವರ ಅಭಿಮಾನಿಗಳು ಒಂದಿಷ್ಟು ಸುಮಾರು ಸಂಖ್ಯೆಯಲ್ಲಿ, ಅಂದರೆ ಒಂದು 100ರಿಂದ 200 ಜನಸಂಖ್ಯೆಯಷ್ಟು ಮಾತ್ರ ಅಲ್ಲಿ ಸೇರ್ಕೊಂಡಿದ್ರು. ಅವರು ಮಾತ್ರ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನೋ ಒಂದಿಷ್ಟು ಘೋಷಣೆಗಳನ್ನು ಕೂಗುವಂಥದ್ದು ಈ ರೀತಿಯಾಗಿ ಮಾಡ್ತಾ ಇದ್ರು. ಅದನ್ನ ಹೊರತುಪಡಿಸಿ ನಾನು ಹೇಳಿದಂತೆ ಇಷ್ಟು ಸರಳವಾಗಿ ಆಗುತ್ತೆ ಅಂತ ಬಹುಶಃ ಯಾರೂ ಕೂಡ ಭಾವಿಸಿರಲಿಲ್ಲ. ಅಷ್ಟ ಸರಳ ಮಟ್ಟಿಗೆ ಈಗ ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ, ಅದನ್ನ ಸ್ವೀಕಾರ ಕೂಡ ಮಾಡಿ ಈಗಾಗಲೇ ರಾಜ್ಯಪಾಲರು ಅದಕ್ಕೆ ಸಹಿ ಕೂಡ ಹಾಕಿದ್ದಾರೆ, ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ನೋಡ್ತಾ ಇದ್ರೆ ರಾಜ್ಯದಲ್ಲಿ ಇಷ್ಟು ಸರಳವಾಗಿ ಇದಾಗಿರ್ತಕ್ಕಂಥದ್ದು ಬಹುಶಃ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಈ ಬಾರಿ ಸ್ಟ್ರಾಂಗ್ ಆಗಿ ಡಿಸಿಷನ್ ಅನ್ನ ತೆಗೆದುಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತಾನೂ ಅನ್ಕೋಬಹುದು. ಜೊತೆಗೆ ಮೊನ್ನೆ ಅಷ್ಟೇ ಕೇರಳದಲ್ಲಿ ಚುನಾವಣೆ ನಡೀತು, ಅಲ್ಲೂ ಕೂಡ ಅಷ್ಟೇ KC ವೇಣುಗೋಪಾಲ್ ಅವರಿದ್ರು, ಅವ್ರನ್ನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಇತ್ತು. ಒಂದ್ ಕಡೆ ಅವ್ರು ಕೂಡ ರಾಹುಲ್ ಗಾಂಧಿ ಜೊತೆ ಆಗಿರ್ಬೋದು ಹೈಕಮಾಂಡ್ ಜೊತೆ ದೊಡ್ಡ ಮಟ್ಟದ ವಿಶ್ವಾಸನ ಹೊಂದ್ಕೊಂಡಂಥವ್ರು ಅವರೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಇತ್ತು. ಅದನ್ನ ಹೊರತುಪಡಿಸಿ ಸತೀಶನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರೆ. ಇಲ್ಲ ಒಂದ್ ಕಡೆ ಹೊಸ ಸ್ಟ್ರಾಟಜಿನ ಪ್ಲಾನ್ ಮಾಡ್ತಾ ಇದೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅಂತಾನು ಹೇಳ್ಬೋದು. ಇದರ ಜೊತೆಗೆ ಮತ್ತೆ ಮುಂದೆ ಎಷ್ಟು ಜನಕ್ಕೆ ಹೊಸ ಫೇಸ್ಗಳಿಗೆ ಸಚಿವ ಸ್ಥಾನ ಕೊಡುತ್ತೆ ಅಥವಾ ಈಗ ಇದ್ದಂಥವ್ರಿಗೆ ಎಷ್ಟು ಜನಕ್ಕೆ ಮುಂದುವರಿಸ್ತಾರೆ ಅನ್ನೋದು ಕೂಡ ಈಗಾಗಲೇ ಚರ್ಚೆ ಮಾಡೋದಕ್ಕೆ ಡೈಲಿ ಮಟ್ಟಕ್ಕೆ ಕೂಡ ಹೋಗಿದ್ದಾರೆ. ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಈಗೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ನಿಮಗೇನು ಅನ್ಸುತ್ತೆ ಮೇಡಮ್, ಯಾರಿಗೆ ಈ ಬಾರಿ ಸಚಿವ ಹೊಸದಾಗಿ ಆಯ್ಕೆಯಾಗುವಂಥ ಸಚಿವರು ಯಾರಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ವಿವೇಕ್, ಸಹಜ ಅಂದ್ರೆ ಯಾವುದೇ ಸಂಪುಟ ಹೊಸ ಸಂಪುಟ ಆಗ್ತಾ ಇರುವಂತಹ ಸಂದರ್ಭ ಅಥವಾ ಯಾವುದೇ ಏನು CM ಆಗಿರುವಂತವರು
ಇಳಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ಗಳು ಆಗುವಂತಹ ಸಹಜ. ಅದೇ ರೀತಿಯಾಗಿ ಆಗಿದೆ. ಹೊಸ ಸಚಿವರ ಲಿಸ್ಟನ್ನು ನೋಡೋದಿಕ್ಕೂ ಮುನ್ನ ನಾವು ಮತ್ತೊಂದು ವಿಚಾರವನ್ನು ಇಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಇದೇ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಹೇಳ್ತಾ ಇದ್ರು, ಗ್ರಾಮ ಪಂಚಾಯಿತಿ ಸದಸ್ಯನ ಸ್ಥಾನವನ್ನೇ ಬಿಟ್ಕೊಡೋದಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಂತಹದ್ದು. ಯಾಕಂದ್ರೆ ನುಡಿ ಅಥವಾ ಹೇಳಿದಂತಹ ಮಾತು, ಕೊಟ್ಟ ಮಾತು ಅನ್ನುವಂತಹದ್ದೆಲ್ಲ ಚರ್ಚೆ ಆಗುವಂತಹ ವೇಳೆಯಲ್ಲೂ ಕೂಡ ಈ ರೀತಿಯಾದಂತಹ ಚರ್ಚೆ ಬಂದು ಖುದ್ದು ಅವರೇ ಹೇಳಿದಂತಹದ್ದು, ಗ್ರಾಮ ಪಂಚಾಯಿತಿ ಸದಸ್ಯನ ಸ್ಥಾನ ಬಿಟ್ಕೊಡೋದಿಕ್ಕೆ ಇಷ್ಟೆಲ್ಲ ಗದ್ದಲಗಳಾಗ್ತವೆ ಅನ್ನುವಂಥದ್ದನ್ನು ಅವರೇ ಹೇಳಿದ್ರು. ಆದರೆ ಅದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಅವಕಾಶ ಕೊಡಲಿಲ್ಲ ಅನ್ನುವಂತಹದ್ದೇ ವಿಪರ್ಯಾಸ. ಯಾರ ಹತ್ರನೂ ಏಳಿಸ್ಕೊಳ್ಳದೆ, ಯಾರ ಹತ್ರನೂ ಯಾರೋ ಆಪ್ತರ ಬಳಿ ಅದನ್ನ ದೊಡ್ಡ ಮಟ್ಟಿನ ಚರ್ಚೆ ಮಾಡದೆ, ನೇರವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದು ತಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಹಂಚಿಕೊಂಡು ಮುಂದೆ ಎಲ್ಲರೂ ಒಟ್ಟಾಗಿ ಹೋಗಿ ಅನ್ನುವಂತಹದನ್ನ ಹೇಳಿ ಈ ಒಂದು ರಾಜೀನಾಮೆ ನೀಡಿದ್ದಂತಹದ್ದು ಮೊದಲ ಪಂಕ್ತಿಯಲ್ಲಿ ಸಿದ್ದರಾಮಯ್ಯ ಅವರು ಇದ್ರು. ಮತ್ತೆ ಈಗ ಆ ಒಂದು ಪಂಕ್ತಿ ಮೇಲೋಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಜೊತೆಗೆ ಮತ್ತೊಂದು ವಿಚಾರವನ್ನ ನಾವು ಚರ್ಚೆ ಮಾಡೋದಾದ್ರೆ, ಡಿ ಕೆ ಶಿವಕುಮಾರ್ ಅವರ ಒಂದು ಅಂದ್ರೆ ಯಾವಾಗಲೂ ಕೊಟ್ಟ ಮಾತಿನ ವಿಚಾರದ ಜೊತೆಗೆ ಪ್ರಾರ್ಥನೆ, ಪ್ರಯತ್ನ ಎಲ್ಲವೂ ಕೂಡ ಒಂದು ಹಂತಕ್ಕೆ ಸಫಲ ಆದರೂ ಕೂಡ ಅವರು ಕೂಡ ಯೋಚನೆ ಮಾಡಿರಲಿಲ್ಲ ಸಿದ್ದರಾಮಯ್ಯ ಅವರು ಇಷ್ಟು ವೇಗವಾಗಿ, ಅದು ಕೇವಲ ರಾಹುಲ್ ಗಾಂಧಿ ಅವರ ಒಂದೇ ಒಂದು ಮಾತಿಗೆ ಸ್ಥಾನವನ್ನ, CM ಸ್ಥಾನವನ್ನ ಬಿಟ್ಕೊಡ್ತಾರೆ ಅಂತ ಅವರು ಕೂಡ ಊಹೆ ಮಾಡಿರಲಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ರಾಜ್ಯದ ಜನತೆಯ ಊಹೆಗೆ, ತಮ್ಮ ಆಪ್ತರ ಅಂದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಊಹೆಗೆ, ಪತ್ರಕರ್ತರ ಊಹೆಗೆ, ಇಡೀ ಸುದ್ದಿ ಮನೆಯ ಊಹೆಗೂ ಮೀರಿದ್ದು ಸಿದ್ದರಾಮಯ್ಯ ಅವರ ನಿರ್ಧಾರ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ನಮ್ಮ ಜೊತೆಗೆ ಜೀವನ್ ಕೂಡ ಇದ್ದಾರೆ. ಜೀವನ್, ನೀವು ಕೂಡ ನೋಡಿದ್ರಿ, ಅಂದ್ರೆ ಸಹಜವಾಗಿ ಫೀಲ್ಡ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮ್ಗೆಲ್ಲ ಒಂದು ಆತಂಕ ಇರುತ್ತೆ, ಇನ್ಯಾರು ಬೈಟ್ ತಗೊಂಡ್ಬಿಡ್ತಾರೋ, ಇನ್ಯಾರು ಮಾತಾಡ್ಬಿಡ್ತಾರೋ, ಇನ್ನೇನಾಗ್ಬಿಡುತ್ತೋ. ಯಾಕಂದ್ರೆ 17 ಜನ ಶಾಸಕರುಗಳು ರಾಜೀನಾಮೆ ಕೊಟ್ಟಂತಹ ದಿನಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಂತಹದ್ದು, ಸದನದಲ್ಲಿ ಮಾತನಾಡಿದಂತಹದ್ದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆ ಸದನದಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಅವರು ಕಣ್ಣೀರಾಕಿ ಹೊರ ಹೋಗಿದ್ದು, ತದನಂತರದಲ್ಲಿ ಆದ ಡೆವಲಪ್ಮೆಂಟ್ಗಳು, ನಂತರ ಬಿಜೆಪಿಗೆ ಆದ ಪರಿಸ್ಥಿತಿ ಎಲ್ಲವನ್ನೂ ಕೂಡ ನೋಡಿರೋದ್ರಿಂದ ಸಿದ್ದರಾಮಯ್ಯ ಅವರ ಈ ರಾಜೀನಾಮೆ, ಇಷ್ಟು ತ್ವರಿತವಾದಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಗೇನ್ ಅನ್ನಿಸ್ತಿದೆ ಅಂತ? ಈಗ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ಅಚ್ಚರಿನೇ ಅನ್ಬೋದು. ಏನಕ್ಕೆ ಅಂದ್ರೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಲ್ಲ. ಈ ಸಿದ್ದರಾಮಯ್ಯನವರು ಈಗಿಂದ ಅಲ್ಲ, ಮೊದಲಿನಿಂದನೂ ಹೇಳ್ಕೊಂಡ್ ಬಂದಿದ್ದು 5 ವರ್ಷ ನಾನೇ CM ಅಂದ್ಬಿಟ್ಟು. ಈ ಒಂದು ಸಂದರ್ಭದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರೆ ಅನ್ನೋದು ಯಾರು ಕೂಡ ಊಹಿಸ್ಕೊಂಡಿರ್ಲಿಲ್ಲ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಯಾವ ರೇಂಜಿಗೆ ಅಂದ್ರೆ, ನಿನ್ನೆ ರಿಪೋರ್ಟಿಂಗ್ ಮಾಡಬೇಕಾದ್ರೆ ನೂಕುನುಗ್ಲಾಟನೂ ಆಯಿತು. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ಸಿದ್ದರಾಮಯ್ಯನವರು ನಿನ್ನೆ ಆಲ್ಮೋಸ್ಟ್ ಅಲ್ಲಿ ಈಚೆ ಏನೂ ಕಾಣಿಸ್ಕೊಂಡಿರ್ಲಿಲ್ಲ ಯಾರ ಕಡೆಗೂ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿದ ನಂತರ ಯಾರ ಕಡೆಗೂ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಮೈಸೂರು ಭಾಗದ ಅಂದ್ರೆ ಅವರ ತವರು ಕ್ಷೇತ್ರದ ಭಾಗದ ಅಭಿಮಾನಿಗಳೇನಿದ್ರು ಬೆಳಗ್ಗೆಯಿಂದಲೂ ಜಮಾವಣೆಗೊಳ್ತಿದ್ರು. ಆ ಒಂದು ಅಭಿಮಾನಿಗಳು ಮಾತಾಡೋದಾಗಿರ್ಬೋದು. ಇನ್ನಲ್ಲೂ ಡಿ ಕೆ ಶಿವಕುಮಾರ್ ಅವ್ರ ಮನೆ ಹತ್ರ ಬಂದಾಗಂತೂ ಐ ಡ್ರಾಮಾನೇ ಸೃಷ್ಟಿಸೋ ರೀತಿ ಒಬ್ಬ ಅಭಿಮಾನಿ ನಡ್ಕೊಂಡಿದ್ದು. ಏನು ಅಂದ್ರೆ ಸಿದ್ದರಾಮಯ್ಯನಿಗೆ ಜೈಕಾರ ಹಾಕೋದಾಗಿರ್ಬೋದು, ಇನ್ನು ಡಿ ಕೆ ಶಿವಕುಮಾರ್ ಅವರ ಕಾರ್ಗೆ ಅಡ್ಡ ಹೋಗೋದಾಗಿರ್ಬೋದು, ಈ ರೀತಿಯಾದಂತಹ ಪ್ರಯತ್ನಗಳನ್ನ ಆ ಒಂದು ಪ್ರಯತ್ನದಲ್ಲೂ ಕೂಡ ಪೊಲೀಸ್ನವರು ಅದನ್ನ ಸರಿಯಾಗಿ ನಿಭಾಯಿಸಿ ಅದನ್ನ ತಡೆಗಟ್ಟಿರುವಂಥದ್ದು. ಇದರ ಜೊತೆಗೆ ಸಿದ್ದರಾಮಯ್ಯನವರ ಫ್ಯಾನ್ಸು ಬಳಿಕ ಸಿದ್ದರಾಮಯ್ಯನವರೇನು ರಾಜಭವನಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಭಯಾನಕವಾದಂತಹ ಪರಿಸ್ಥಿತಿ. ಏಕೆಂದರೆ ಅವ್ರ ಕಾರ್ಗೆ ಹೋಗಿ ಅಡ್ಡ ಬೀಳೋವಂಥದ್ದಾಗಿರ್ಬೋದು, ಈ ಥರದೆಲ್ಲ ಕೆಲವೊಂದು ಘಟನೆಗಳು ನಡೆದಿರುವಂಥದ್ದು ನಿಜವಾಗ್ಲೂ ಆಶ್ಚರ್ಯಕರ. ಏನಕ್ಕೆ ಅಂದರೆ ಸಿದ್ದರಾಮಯ್ಯನವರು ಈಗ ಯಾವುದೇ ರೀತಿಯಾಗಿ ರಾಜೀನಾಮೆ ಕೊಡ್ತಾರೆ ಅಂತ ಡಿಸೈಡ್ ಆಗಿದ್ರು ರಾಹುಲ್ ಗಾಂಧಿ ಅವ್ರು ಹೇಳಿರೋ ಕಾರಣಕ್ಕೆ. ಆದರೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಕೊಡಲ್ಲ ಅನ್ನೋ ಒಂದು ಏನೊಂದು ಮನೋಭಾವ ಅಂದ್ರೆ ಅದೊಂದನ್ನ ಬೆಳೆಸ್ಕೊಂಡು ಕೇಳಲಾಗಿದ್ದು ಅಭಿಮಾನಿಗಳು. ರಾಹುಲ್ ಗಾಂಧಿ ಅವರು ಯಾರು ಹೇಳಿದ್ರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಅನ್ನೋ ಒಂದು ರೀತಿ ಬಿಂಬಿಸ್ತಾ ಇದ್ರು ಅಭಿಮಾನಿಗಳು. ಆದರೆ ಈ ಒಂದು ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ದಂತೂ ಬಹು ಆಶ್ಚರ್ಯಕರನೇ ಅಂತ ಹೇಳ್ಬೋದು. ಇನ್ನು ನಂತರ ಆದಂತಹ ಬೆಳವಣಿಗೆಗಳು, ಇನ್ನು ಅವರು ಪ್ರೆಸ್ ಮೀಟ್ ಕೂಡ ಅರೇಂಜ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ನಲ್ಲೂ ಕೂಡ ಭಾಗಿಯಾದೆ. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಹಳಷ್ಟು ಸಂದರ್ಭದಲ್ಲಿ ಭಾವುಕರಾದ್ರು ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಅವರ ನೋವು ಗೊತ್ತಾಗ್ತಿತ್ತು. ಯಾಕೆಂದ್ರೆ ಯಾರೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನೂ ಅಷ್ಟು ಈಸಿಯಾಗೆ ಬಿಟ್ಕೊಡಲ್ಲ ಸೀಟ್ನ. ಅಂತ ಒಂದು ಸಂದರ್ಭದಲ್ಲಿ
ಇನ್ನು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರು CM ಸೀಟ್ನೇ ಬಿಟ್ಕೊಟ್ಟಿರುವಂಥದ್ದು ಬಹು ಆಶ್ಚರ್ಯಕರ ಮತ್ತು ಅವ್ರು ಭಾವುಕರಾದಂಥ ರೀತಿ. ಇನ್ನು ಸಿದ್ದರಾಮಯ್ಯನವರು ಏನು ರಾಜಭವನಕ್ಕೆ ತೆರಳೋಕ್ಕಿಂತ ಮುಂಚೆ ಮೈಸೂರು ಅಭಿಮಾನಿಗಳನ್ನ ಕೆಲವೊಬ್ಬರನ್ನ ಭೇಟಿ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ತುಂಬಾ ನೋವನ್ನು ಅಂದ್ರೆ ಭಾವುಕರ ಆಗಿರ್ತಾರೆ. ಯಾಕೆಂದ್ರೆ ಹತ್ತಿದ್ದಾರೆ ಆಕ್ಚುಲಿ ಒಂದು ವಿಡಿಯೋದಲ್ಲಿ ನೋಡಿದಾಗ ಹತ್ತಿದ್ದಾರೆ ಸಿದ್ದರಾಮಯ್ಯನವರು. ಆ ಒಂದು ಫ್ಯಾನ್ಸ್ ಹತ್ತಿರೋದಾಗಿರ್ಬೋದು, ಬಹಳಷ್ಟು ಆಶ್ಚರ್ಯಕರನೂ ಆಗಿರ್ಬೋದು, ಪ್ರತಿಯೊಂದು ಏನೇ ಒಂದಾಗಿರ್ಬೋದು. ಇನ್ನು ವಿವೇಕ್ ರಾಜಭವನದಲ್ಲಿ ಇದ್ರು, ವಿವೇಕ್ ಅವ್ರನ್ನೂ ಹೇಳಿ ರಾಜಭವನದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಲೂ ಅವ್ರನ್ನೂ ಕೇಳೋಣ. ವಿವೇಕ್, ರಾಜಭವನದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವಿವೇಕ್? ಮೊದಲಿಗೆ ರಾಜಭವನಕ್ಕೆ ಯಾರ ಜೊತೆಗೆ ಬರ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಒಂದಿಷ್ಟು ಕುತೂಹಲಕಾರಿ ಮೂಡಿಸ್ತಿತ್ತು. ಆದ್ರೆ ಸಿದ್ದರಾಮಯ್ಯನವರು ಅಲ್ಲಿಗೆ ಬರುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರು ಯಾವುದೇ ಅವರ ಖಾಸಗಿ ಕಾರ್ನಲ್ಲಿ ಬರ್ತಾರೆ. ಜೊತೆಗೆ ಅವರು ಸರ್ಕಾರಿ ವಾಹನ ಏನಿತ್ತು ಅದನ್ನ ಬಳಸೋದಿಲ್ಲ. ಖಾಸಗಿ ಕಾರು ಭೈರತಿ ಸುರೇಶ್ ಅವರೇ ಆ ಕಾರನ್ನ ಓಡಿಸ್ಕೊಂಡ್ ಬರ್ತಾರೆ. ಜೊತೆಗೆ ಅವರ ಜೊತೆ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಬರ್ತಾರೆ. DCM ಆಗಿರ್ತಕ್ಕಂಥ DK ಶಿವಕುಮಾರ್, ಗೃಹ ಸಚಿವರಾದಂಥ ಪರಮೇಶ್ವರ್, 4 ಜನ ಒಂದೇ ಕಾರ್ನಲ್ಲಿ ಬಂದು ಕೇವಲ 10 ನಿಮಿಷಗಳಲ್ಲಿ, ಅಂದರೆ ನಿನ್ನೆ ರಾಜ್ಯಪಾಲರು ಇರೋದಿಲ್ಲ, ಇಂದವ್ರಿಗೆ ಹೋಗಿರ್ತಾರೆ. ಆ ನಿಟ್ಟಿನಲ್ಲಿ ಅವರ ಕಾರ್ಯದರ್ಶಿಗೆ ಆ ಪತ್ರವನ್ನು ಕೊಟ್ಟು ಹೋಗ್ತಾರೆ. ಇದರಲ್ಲಿ ನೋಡಬೇಕಾದಂಥ ವಿಚಾರ ಏನಂದರೆ, ಸಾಕಷ್ಟು ಸ್ಪೆಕ್ಯುಲೇಷನ್ಗಳು ಕೂಡ ಹರಿದಾಡಿದ್ವು ಈ ವಿಚಾರದಲ್ಲಿ. ಸಿದ್ದರಾಮಯ್ಯನವರು ಈ ಬಾರಿ 5 ವರ್ಷಗಳ ಕಾಲ ಪೂರೈಸ್ತಾರೆ, ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು ಸಾಕಷ್ಟು ಬಾರಿ. ಅದರಲ್ಲಿ ಕೂಡ 2.5 ವರ್ಷ ಅಧಿಕಾರ ಹಸ್ತಾಂತರ ಸೂತ್ರ ಕೂಡ ಇಲ್ಲಿ ಚರ್ಚೆ ಆಗಿದೆ. ಈ ಹಿಂದೆ ಚರ್ಚೆ ಆಗಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ನಿಜಕ್ಕೂ ಕೂಡ ಈ ರೀತಿಯಾಗಿ ಅಧಿಕಾರ ಹಸ್ತಾಂತರದ ವಿಚಾರ ಏನಾದರೂ ಚರ್ಚೆ ಆಗಿದ್ರು ಕೂಡ ಇಲ್ಲಿಯವರೆಗೂ ಅಂದರೆ 2.5 ವರ್ಷ ಆಗಿ 6 ತಿಂಗಳು ಕಳೆದಿದ್ರು ಕೂಡ ಯಾವುದೇ ಒಂದು ಗದ್ದಲಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಸರ್ಕಾರದಲ್ಲಿ. ಅದು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಇರ್ತಕ್ಕಂಥ DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು. ಇದೇ ನಾವು ಬೇರೆ ಕಡೆ ನೋಡಿರ್ತೀವಿ, ಸಾಕಷ್ಟು ಬೇರೆ ಬೇರೆ ಪಕ್ಷಗಳಲ್ಲಾಗಿರ್ಬೋದು, ಬೇರೆ ಬೇರೆ ನಾಯಕರುಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಈ ರೀತಿಯಾಗಿ ಏನಾದರೂ ಇದ್ರೆ ಈ ರೀತಿಯಾಗಿ ಗಲಾಟೆಗಳು ಮಾಡ್ಕೊಳ್ಳೋದು, ಬಹಿರಂಗವಾಗಿ ಕಾಣಿಸ್ಕೊಳ್ಳೋದು, ಇದೆಲ್ಲ ನಾವು ಸಾಕಷ್ಟು ಬಾರಿ ನೋಡಿರ್ತೀವಿ. ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಮತ್ತು DK ಶಿವಕುಮಾರ್ ಆಗಿರ್ಬೋದು ಒಂದು ಡಿಪ್ಲೊಮೆಟಿಕ್ ವೇಯಲ್ಲಿ, ಒಂದು ವೆಲ್ ಮ್ಯಾನರ್ ವೇಯಲ್ಲಿ ನಡೆದುಕೊಂಡ್ರು. ಎಲ್ಲೂ ಕೂಡ ನಿನ್ನೆ ಕೂಡ ಅಷ್ಟೇ ಅವ್ರು ರಾಜೀನಾಮೆ ಕೊಡಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವ್ರ ಜೊತೆಗಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ DK ಶಿವಕುಮಾರ್ ಅವ್ರ ಜೊತೆಗಿದ್ರು. ಡೆಲ್ಲಿಗೆ ಕೂಡ ಹೋದಂಥ ಸಂದರ್ಭದಲ್ಲಿ ಜೊತೆಗಿದ್ದಾರೆ. ಈ ರೀತಿಯಾಗಿ ನಾವು ಯಾವುದೇ ಪಕ್ಷದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಹೊಂದಾಣಿಕೆ ನೋಡಿರಲ್ಲ. ಈಗಾಗಲೇ ನಮ್ಮ ರಾಜ್ಯದಲ್ಲಿ BJP ರಾಜ್ಯಾಧ್ಯಕ್ಷರ ವಿಚಾರವಾಗಿ ಎಷ್ಟರ ಮಟ್ಟಿಗೆ ಗದ್ದಲ ನಡೀತಿದೆ ಅಂತ ಕೂಡ ನೋಡ್ತಾ ಇದ್ದೀವಿ. ರೆಬಲ್ ಟೀಮ್ ಅಂತ ಉಟ್ಕೊಳ್ಳೋದು, ಇಲ್ಲಿ ಆ ರೀತಿಯಾದಂಥ ಅವಕಾಶ ಎಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಮಾಡಿಕೊಂಡಿರಲಿಲ್ಲ. ಜೊತೆಗೆ ಈ ಹಿಂದೆ ಸರ್ಕಾರ ರಚನೆ ಆಗಬೇಕಾದಂಥ ಸಂದರ್ಭದಲ್ಲಿ 2023